ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಚ್ 2026ಕ್ಕೆ ದೇವರು ನಮಗೆ ಪ್ರವಾದನೆಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ಒಂದು ತಿಂಗಳು ದೇವರು ವಿಶೇಷವಾಗಿ ನಮ್ಮ ಹತ್ರ ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ದೇವರು ನಮಗೆ ಏನು ವಾಕ್ಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಬಿಡುಗಡೆಯ ಒಂದು ತಿಂಗಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡಿದ್ರೆ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ಕಡೆಯ ಭಾಗದ ಮತ್ತು 32 ಓದುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಸತ್ಯವನ್ನು ತಿಳಿಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ಹಾಲೆಲೂಯಾ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಮೇಕ್ ಯು ಫ್ರೀ. ಹಾಲೆಲೂಯಾ. NIV ಅಲ್ಲಿ ಹೇಳ್ತದೆ, ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಬಿಡುಗಡೆ ಮಾಡೋದು ಏನಂದ್ರೆ ಸತ್ಯ. ಹಾಲೆಲೂಯಾ. ದ ಟ್ರೂತ್. ಜೀಸಸ್ ಅವರು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಟ್ರೂತ್ ಅರ್ಥ ಆಗತ್ತೆ, ಆ ಟ್ರೂತ್ ಗೊತ್ತಾಗ್ತಾ ಇರುವಾಗ ಬಿಡುಗಡೆ ಆಗ್ತದಂತೆ. ಹಾಲೆಲೂಯಾ. ಜೀಸಸ್ ಹೇಳಿಲ್ಲ ನಿಮಗೆ ಒಂದು ಟ್ರೂತ್ ಗೊತ್ತಾಗತ್ತೆ, ನೀವು ಫಾಸ್ಟಿಂಗ್ ಮಾಡಿ ಅಥವಾ ನೀವು ಬಂದ್ಬಿಟ್ಟು ಬೇರೆ ಏನೋ ಒಂದು ವಿಚಾರ ಮಾಡಿ ಅಥವಾ ನೀವು ಬಂದ್ಬಿಟ್ಟು ಜಾಸ್ತಿ ಆಫರಿಂಗ್ ಕೊಡಿ ಅಥವಾ ನೀವು ಏನೋ ಒಂದು ಮಾಡಿದಾಗ ನಿಮಗೆ ಬಿಡುಗಡೆ ಆಗಲ್ಲ. ಬಟ್ ಆದರೆ ಟ್ರೂತ್ ಯಾವಾಗ ಅರ್ಥ ಆಗುತ್ತೆ ಅವಾಗ ನಿಮಗೆ ಬಿಡುಗಡೆ ಆಗ್ತದಂತೆ. ಈ ಒಂದು ತಿಂಗಳಿನಲ್ಲಿ ದೇವರಿಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ದೇರ್ ಇಸ್ ಸಮಥಿಂಗ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಅಬೌಟ್ ಅಂತೆ. ಜೀಸಸ್ ಇಸ್ ಟೆಲ್ಲಿಂಗ್ ದಟ್ ಯು ವಿಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಇದನ್ನ ಎರಡು ಥಿಂಗ್ಸ್ ಒಂದು ಫೋಕಸ್ ಮಾಡಬೇಕು. ಒನ್ ಇಸ್ ಟ್ರೂತ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಡೆಲಿವರೆನ್ಸ್. ಟ್ರೂತ್ ಅಂಡ್ ಡೆಲಿವರೆನ್ಸ್. ಯಾವಾಗ ಟ್ರೂತ್ ಗೊತ್ತಾಯ್ತು ಅವಾಗ ಡೆಲಿವರೆನ್ಸ್ ಬರ್ತದಂತೆ. ಯಾವಾಗ ಟ್ರೂತ್ ಗೊತ್ತಾಗಿಲ್ಲ ಡೆಲಿವರೆನ್ಸ್ ಬರೋದಿಲ್ಲ ಅಂತ. ಇವತ್ತಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಟ್ರೂತ್ ಏನು ನಮಗೆ ಗೊತ್ತಿದೆ. ಟ್ರೂತ್, ಜೀಸಸ್ ಇಸ್ ಟ್ರೂತ್ ಅಂತ ನಾವು ಹೇಳ್ತೇವೆ, ನಾವು ಅನೇಕ ವಿಚಾರಗಳು ಹೇಳ್ತೇವೆ. ಬಟ್ ಆದ್ರೆ ಜೀಸಸ್ ಇಸ್ ಟ್ರೂತ್ ಆಗಿದ್ರು ಕೂಡ ಆದ್ರೆ ಕೆಲವೊಂದೊಂದು ವಿಚಾರದಲ್ಲಿ ನಮಗೆ ಬಿಡುಗಡೆ ಸಿಗ್ತಾ ಇಲ್ಲ ಅಂತಂದ್ರೆ, ಯು ನೀಡ್ ಟು ಎನ್ಕೌಂಟರ್ ದ ಟ್ರೂತ್ ಇನ್ ಅ ಸಚ್ ಎ ವೇ ದಟ್ ಈಸ್ ನೀಡೆಡ್ ಫಾರ್ ಯು ಅಂತ. ಹಾಲೆಲೂಯಾ. ಅದು ನಿನಗೆ ಅವಶ್ಯಕತೆ ಇರುವಂತ ಒಂದು ರೀತಿಯಲ್ಲಿ ನೀನು ಅದನ್ನ ಏನ್ ಮಾಡ್ಬೇಕಂತೆ, ಅದನ್ನ ನೀನು ಎನ್ಕೌಂಟರ್ ಮಾಡಬೇಕು. ಈ ಒಂದು ದಿನ ಈ ವಾಕ್ಯದ ಮೇಲೆ ನಾವು ಆಧಾರಿತವಾಗಿ, ನಾವು ಕೇಂದ್ರಿತವಾಗಿ, ನಾವು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸುವುದಾದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಸತ್ಯವನ್ನ ತಿಳಿದುಕೊಳ್ಳುವಿರಿ. ಹಾಲೆಲೂಯಾ. ಈ ಒಂದು ದಿನ ಸತ್ಯ ಏನು ಅಂತ ಹೇಳುವಾಗ ನಾವು ಅನೇಕ ವಿಚಾರಗಳು ಹೇಳ್ಬೋದು. ನನಗೆ ಸುವಾರ್ತೆ ಗೊತ್ತಿದೆ, ನನಗೆ ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿದೆ, ನನಗೆ ಹುಟ್ಟಿದಾಗಿಂದ ನಾನು ಕ್ರಿಶ್ಚಿಯನ್ ಆಗಿದ್ದೇನೆ, ಆದರೂ ಕೂಡ ಬಿಡುಗಡೆ ಕಾಣ್ತಾ ಇಲ್ಲ ಅಂತಂದ್ರೆ, ನೀನು ಅರ್ಥ ಮಾಡ್ಕೊಂಡಿರುವಂತ ಇನ್ನೂ ಒಂದು ವಿಚಾರ ನೀನು ತಿಳ್ಕೊಳ್ಬೇಕೆಂಬುದಾಗಿ. ಹಾಲೆಲೂಯಾ. ನಿನಗೆ ಗೊತ್ತಿಲ್ಲದಿರುವಂತ ವಿಚಾರಗಳು ಇನ್ನ ತಿಳ್ಕೊಳ್ಬೇಕು ಎಂಬುದಾಗಿ. ಯಾರು ಕೂಡ ಒಂದು ಕ್ರಿಶ್ಚಿಯನ್ ಆಗಿದ್ದು, ಒಂದು ಕ್ರೈಸ್ತರಾಗಿದ್ದು, ಒಂದು ವಿಶ್ವಾಸಿಯಾಗಿದ್ದು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಿ, ನಾವು ಉಪವಾಸ ಮಾಡಿ, ನಾವು ದೇವರ ವಾಕ್ಯವನ್ನು ಓದಿ ಎಲ್ಲವೂ ಕರೆಕ್ಟ್ ಆಗಿದೆ, ಆದರೂ ಬಿಡುಗಡೆ ಕಾಣ್ತಾ ಇಲ್ಲ ಅಂದ್ರೆ ಏನೋ ಮಿಸ್ಸಿಂಗ್ ಇದೆ ಅಂತ. ಹಾಲೆಲೂಯಾ. ಅದೇ ಈ ತಿಂಗಳಿನಲ್ಲಿ ದೇವರು ಮಾತಾಡ್ತಾ ಇರುವಂಥದ್ದು. ಆ ಮಿಸ್ಸಿಂಗ್ ಪಾರ್ಟನ್ನ ಏನು ಅಂತಂದ್ರೆ, ಅದು ಟ್ರೂತನ್ನು ದೇವರು ನಮ್ಮ ಹತ್ರ ಈ ಒಂದು ದಿನ ಶೇರ್ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯಾ. ನನಗೆ ಎಲ್ಲವೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಯಾವ ಕ್ರಿಶ್ಚಿಯನ್ಸ್ ಕೂಡ ಹೇಳ್ಬಾರ್ದಂತೆ. ಬಿಕಾಸ್ ನಮಗೆ ಎಲ್ಲ ಗೊತ್ತಾಗೋದಿಲ್ಲ. ನಮಗೆ ಎಲ್ಲ ಗೊತ್ತಾಗೋದು ಒಬ್ಬರ ಕಡೆಯಿಂದ ಮಾತ್ರ. ಹಿ ಈಸ್ ದ ಹೋಲಿ ಸ್ಪಿರಿಟ್ ಅಂತ. ಹಾಲೆಲೂಯಾ. ಯಾವಾಗ ಪವಿತ್ರಾತ್ಮ ನಮ್ಮ ಒಳಗಡೆ ಕಾರ್ಯ ಮಾಡ್ತದೆ, ಹಿ ವಿಲ್ ಬ್ರೇಕ್ ದ ಬಾಂಡೇಜಸ್ ಅಂತೆ. ಹಾಲೆಲೂಯಾ. ಹಿ ಈಸ್ ದೇರ್ ಟು ಬ್ರೇಕ್ ದ ಬಾಂಡೇಜಸ್. ಹಿ ಈಸ್ ದೇರ್ ಟು ಸೆಟ್ ಅಸ್ ಫ್ರೀ ಅಂತೆ. ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮಗೆ ಬಿಡುಗಡೆಯನ್ನ ಕೊಡ್ತಾನಂತೆ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಸೆಟ್ ಅಸ್ ಫ್ರೀ ಅಂತಂದ್ರೆ, ಈ ಒಂದು ತಿಂಗಳು, ಈ ಪೂರ್ತಿ ತಿಂಗಳು ಮುಗಿಯುವಾಗ ಯಾವ್ಯಾವ ವಿಚಾರದಲ್ಲಿ ನಮಗೆ ಬಿಡುಗಡೆ ಸಿಗ್ತಾ ಇಲ್ಲ, ಯಾವ ವಿಚಾರದಲ್ಲಿ ನಮಗೆ ಏನಂತ ಹೇಳ್ಬೋದು ಒಂದು ಬಿಡುಗಡೆ ನಾವು ಕಾಣಲಿಲ್ಲ, ದೇವರು ಆ ಒಂದು ವಿಚಾರಗಳಲ್ಲಿ ಬಿಡುಗಡೆ ಕೊಡ್ತಾರೆ. ಆ ಒಂದು ಸೂಕ್ಷ್ಮವಾದಂಥ ವಿಚಾರಗಳು ಯಾವುದು ಅಂತ ನಾವು ನೋಡ್ಕೊಳ್ಳೋದಾದ್ರೆ, ಎಷ್ಟೋ ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಒಂದು ಸಾಲ ಇರ್ಬೋದು, ಒಂದು ರೀತಿಯಲ್ಲಿ ಒಂದು ಅಡಿಕ್ಷನ್ ಇರ್ಬೋದು, ಒಂದು ರೀತಿಯಾದ ಯಾವುದೋ ಒಂದು ವಿಚಾರದಲ್ಲಿ ನಾವು ಸಿಕ್ಕಾಕೊಂಡಿರ್ಬೋದು. ಇದರಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ನನಗೆ ಬಿಡುಗಡೆ ಆಗ್ತಾ ಇಲ್ಲ, ನನಗೆ ಸೆಟ್ ಫ್ರೀ ಆಗ್ತಾ ಇಲ್ಲ. ಅನಾರೋಗ್ಯತೆ ಇರ್ಬೋದು ಅಥವಾ ಯಾವುದೋ ಒಂದು ಟೆಂಪ್ಟೇಷನ್, ಯಾವುದೋ ಒಂದು ರೀತಿಯಲ್ಲಿ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾರ, ನಿನಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಟುಡೇ ಯು ನೀಡ್ ಟು ನೋ ದ ಟ್ರೂತ್ ಅಂತ. ಹಾಲೆಲೂಯಾ. ಆ ಒಂದು ಟ್ರೂತ್ ನಿನ್ನ ಸೆಟ್ ಫ್ರೀ ಮಾಡ್ತದೆ ಅಂತೆ. ಈ ಒಂದು ದಿನ ನಾನು ಅರ್ಥ ಮಾಡ್ಕೊಳ್ಬೇಕು, ಗಾಸ್ಪಲ್ ಟ್ರೂತ್ ಏನಂತ ನನಗೆ ಗೊತ್ತಿದೆ, ಹೌದಲ್ಲ. ನನಗೆ ಯೇಸು ಸ್ವಾಮಿ ಹೇಗೆ ಹುಟ್ಟಿದ್ರು, ಯೇಸು ಸ್ವಾಮಿ ಯಾರು, ಯೇಸು ಸ್ವಾಮಿಯ ಒಂದು ಮುಖಾಂತರವಾಗಿ ನಮಗೆ ರಕ್ಷಣೆ ಸಿಕ್ಕಿದೆ, ಯೇಸು ಸ್ವಾಮಿ ನಮ್ಮ ಕರ್ತನು, ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಇನ್ನೂ ಒಂದು ವಿಚಾರ ಗೊತ್ತಾಗಬೇಕಾಗಿದೆ. ಏನು ಅಂತಂದ್ರೆ, ದಟ್ ಯು ನೀಡ್ ಟು ಎನ್ಕೌಂಟರ್ ದ ಟ್ರೂತ್ ಆಲ್ ಡೇ. ಪ್ರತಿಯೊಂದು ದಿನ ಕೂಡ ನೀನು ಎನ್ಕೌಂಟರ್ ಮಾಡಬೇಕು ಟ್ರೂತ್ನ. ಒಂದೊಂದು ಸಮಯದಲ್ಲಿ ನಿನಗೆ ಗೊತ್ತಾಗುವಂಥ ನಿಜಾಂಶ, ಸತ್ಯವೇದದ ನಿಜವಾಗಿ ಇರ್ತಕ್ಕಂಥ ಒಂದು ಪ್ರಕಟಣೆ ನಿನಗೆ ಗೊತ್ತಾಗುವಾಗ ನಿನಗೆ ಬಿಡುಗಡೆ ಆಗ್ತದಂತೆ. ದೇವರ ವಾಕ್ಯ ದಿನ ನಮ್ಗೆ ಎನ್ಕರೇಜ್ ಮಾಡ್ತಾ ಇರೋದು ಏನು ಅಂತಂದರೆ, ಆ ಸತ್ಯ ನಿನ್ನನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಆ ಸತ್ಯವನ್ನು ನಾವು ಯಾವಾಗಲೂ ಹುಡುಕಬೇಕಂತೆ. ಯಾವಾಗಲೂ ನಾವು ಹುಡುಕುವಂಥವ್ರಾಗುವಾಗಲೇ ನಾವು ದೇವರನ್ನು ನಾವು ಕಂಡುಕೊಳ್ತೇವೆ. ಯಾವಾಗ ನಮಗೆ ಬಿಡುಗಡೆ ಬೇಕು ಅವಾಗ ನಾವು ಏನು ಮಾಡಬೇಕಂತ, ಸತ್ಯದಲ್ಲಿ ನಾವು ಹುಡುಕಬೇಕಂತೆ. ಅವಾಗ ನಮಗೆ ಬಿಡುಗಡೆ ಆಗ್ತದೆ. ಈ ಒಂದು ದಿನ ದೇವರು ಈ ಮಾತನ್ನು ಹೇಳುವಾಗ ನಮ್ಮ ಹತ್ರ ಏನು
ವಿಚಾರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ಗೆ ಸತ್ಯ ಗೊತ್ತಾಗಿಲ್ಲ ಅಂದ್ರೆ ನಿನಗೆ ಬಿಡುಗಡೆ ಆಗೋದಿಲ್ಲ. ಇವಾಗ ಒಂದು ದಿನ ನಾವು ಹೇಳ್ತೇವೆ, ನನಗೆ ಇವತ್ತು ಫ್ರೀ ಆಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ, ನಾಳೆ ಯಾವ ಒಂದು ವಿಚಾರದಲ್ಲಿ ನಾವು ಸಿಕ್ಕಾಕೊಳ್ತೇವೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಸತ್ಯ ಗೊತ್ತಿರುವುದಾದ್ರೆ ಆ ವಿಚಾರದಿಂದ ಕೂಡ ನಾವು ಬಿಡುಗಡೆ ಆಗ್ತೇವೆ ಅಂತೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ನಮ್ಮ ಒಳಗಡೆ ಟ್ರೂತ್ ಇದೆ, ಆ ಟ್ರೂತ್ ಏನ್ ಮಾಡ್ತದೆ ಅಂದ್ರೆ ಡಿಫೆಂಡ್ ಮಾಡ್ತದಂತೆ. ಏನನ್ನ ಡಿಫೆಂಡ್ ಮಾಡ್ತದೆ ಅಂತಂದ್ರೆ, ಈ ಒಂದು ಒಳ್ಳೆ ಥಿಂಗ್ಸ್ ಲೈಫ್ ನ ಡಿಫೆಂಡ್ ಮಾಡ್ತದಂತೆ. ಈ ಒಂದು ಲೈಫ್ ನಲ್ಲಿ ಬರುವಂತ ಥಿಂಗ್ಸ್ ನ ಅದು ಡಿಫೆಂಡ್ ಮಾಡಿ ದೂರ ಆಗ್ತದಂತೆ. ಅದಕ್ಕೆ ನಮ್ಮ ಒಳಗಡೆ ಯಾವಾಗ ಕೂಡ ಬೇಕಾಗಿರೋದು ದ ಟ್ರೂತ್. ದ ಟ್ರೂತ್ ಈಸ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ದಿನ ಈ ವಾಕ್ಯವನ್ನು ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಎಲ್ಲಿ ಲಾಸ್ಟ್ ಆಗಿದ್ದೇನೆ, ನಾನು ಎಲ್ಲಿ ನನ್ನನ್ನು ನಾನು ಏನು ಮಾಡ್ಕೊಳ್ಬೇಕಂತ. ಐ ನೀಡ್ ಟು ಫೈಂಡ್ ಮೈ ಸೆಲ್ಫ್ ವೇರ್ ಐ ಕ್ಯಾನ್ ಸೆಟ್ ಮೈ ಸೆಲ್ಫ್ ಫ್ರೀ ಅಂತ ಹೇಳುವಾಗ ಇಟ್ ಈಸ್ ಥ್ರೂ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಈ ಒಂದು ದಿನ ಬಹಳ ಮುಖ್ಯವಾಗಿ ನಾವು ನಾವು ನೋಡುವುದಾದ್ರೆ, ಇವಾಗ ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಒಂದು ಲಯನ್ ಅನ್ನು ತಗೊಳ್ಳಿ. ಆ ಒಂದು ಲಯನು ತುಂಬ ಬಲಿಷ್ಠವಾಗಿದೆ. ಆ ಲಯನ್ನ ಯಾರಾದರೂ ಹೋಗಿ ಅದನ್ನು ಟ್ರೈನ್ ಮಾಡುವುದಕ್ಕೆ ಆಗಲಿ, ಅದನ್ನು ಹಿಡಿದುಕೊಳ್ಳುವುದಕ್ಕೆ ಆಗಲಿ, ಅದರ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಪೆಟ್ ಮಾಡೋಕ್ಕೆ ಆಗಲಿ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಹಾಗಾಗಿ ಅದಕ್ಕೆ ಆ ಲಯನ್ನ ಟ್ರೈನ್ ಮಾಡಬೇಕಂದ್ರೆ ಫಸ್ಟ್ ಆ ಲಯನ್ನ ಏನು ಮಾಡ್ತಾರೆ ಅಂದರೆ ಕೇಜಲ್ಲಿ ಹಾಕ್ತಾರೆ. ವೆನ್ ದ ಲಯನ್ ಈಸ್ ಇನ್ ದ ಕೇಜ್, ಸ್ಲೋಲಿ ದೇ ವಿಲ್ ಸ್ಟಾರ್ಟ್ ದ ಲಯನ್ ಟು ಟ್ರೈನ್ ಅಂತೆ. ಹಾಲೆಲೂಯಾ. ಯಾಕೆ ಅಂತಂದರೆ ದ ಲಯನ್ ಲೂಸಸ್ ಇಟ್ಸ್ ಎಬಿಲಿಟಿ ಆಫ್ ದ ಪವರ್. ಆ ಪವರ್ನ ಅದು ಲೂಸ್ ಮಾಡುತ್ತೆ. ಆ ಲಯನ್ ಕೇಜಲ್ಲಿ ಇರೋವರೆಗೂ ಕೂಡ ಅದು ಹೆಲ್ಪ್ಲೆಸ್ ಆಗಿರ್ತದೆ. ಅದು ಹೊರಗಡೆ ಬರೋದಕ್ಕಾಗೋದಿಲ್ಲ, ಅದೇನು ಫ್ರೀಯಾಗಿ ಮಾಡೋದಕ್ಕಾಗಲ್ಲ. ಬಟ್ ಇಟ್ ಈಸ್ ಸ್ಟಿಲ್ ಎ ಲಯನ್. ಬಟ್ ಲಯನ್ ಎಲ್ಲಿದೆ? ಕೇಜಲ್ಲಿ ಇದೆ ಅಂತೆ. ಆ ರೀತಿಯಲ್ಲಿ ಅನೇಕ ಒಂದು ವಿಶ್ವಾಸಿಗಳು ದೇ ಆರ್ ಇನ್ ಕೇಜ್ ಆಫ್ ಎನಿಥಿಂಗ್ ದೇ ಕ್ಯಾನ್ ಟೇಕ್. ಆ ಕೇಜಿಂದ ಹೊರಗಡೆ ಬಂದ್ರೇ ದೇ ವಿಲ್ ನೋ ದ ಫುಲ್ ಪೊಟೆನ್ಷಿಯಲ್ ಆಫ್ ದೇರ್ ಸ್ಟ್ರೆಂತ್, of their ability, of what they can do, of what they can achieve. ನೀನು ಕ್ರೈಸ್ಟ್ನಲ್ಲಿ ಇರಬೇಕಂದ್ರೆ ಯು ನೀಡ್ ಟು ಕಮ್ ಔಟ್ ಆಫ್ ದ ಕೇಜ್. ಹಾಲೆಲೂಯಾ. ಆ ಕೇಜ್ ಒಳಗಡೆ ಇರುವಷ್ಟು ದಿನ ಕೂಡ ಯು ಆರ್ ಬೀಯಿಂಗ್ ಟ್ರೈನ್ಡ್ ಅಂಡ್ ಮಾಸ್ಟರ್ ಫಾರ್ ಸಮ್ ಒನ್ ಟು ಬಿ ಎಂಟರ್ಟೈನ್ಡ್ ಅಂತೆ. ಈ ಲೋಕದಲ್ಲಿ ಬೇರೆ ಯಾರನ್ನೋ ಮೆಚ್ಚಿಸುವುದಕ್ಕಾಗಿ, ಈ ಲೋಕದಲ್ಲಿ ಯಾರಿಗೋ ಏನೋ ತೋರಿಸೋದಕ್ಕಾಗಿ ನಿನ್ನನ್ನು ಈ ಲೋಕದವರು ಟ್ರೈನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದವರು ಟ್ರೈನ್ ಮಾಡ್ತಾ ಇದ್ದಾರೆ. ನಿನ್ನನ್ನು ಏನೋ ನೀನು ಅಲ್ವೇ ಅಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ಯು ಆರ್ ಬೀಯಿಂಗ್ ಡೇ ಆ್ಯಂಡ್ ನೈಟ್ ಡಿಸೈನ್ಡ್ ಬೈ ದ ವರ್ಲ್ಡ್ ಟು ಪ್ರೆಸೆಂಟೆಡ್ ಟು ದ ವರ್ಲ್ಡ್ ಅಂತ. ಹಾಲೆಲೂಯಾ. ವಿ ಆರ್ ನಾಟ್ ಕಾಲ್ಡ್ ಟು ಡೂ ದಟ್. ಹಾಲೆಲೂಯಾ. ಆಲ್ವೇಸ್ ಒಂದು ಲಯನ್ ಯಾವಾಗ ಕೂಡ ಆ ಒಂದು ಲಯನ್ ಅದರಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರೆಂತ್ ಇರ್ಬೋದು, ಅದರಲ್ಲಿ ಇರ್ತಕ್ಕಂಥ ಒಂದು ಗ್ಲೋರಿ ಇರ್ಬೋದು, ಆ ಲಯನ್ದು ಒಂದು ಮ್ಯಾಜೆಸ್ಟಿ ಪವರ್ ಇರ್ಬೋದು, ಅದೆಲ್ಲವೂ ಕೂಡ ಔಟ್ಕಮ್ ಆಗೋದೆ ವೆನ್ ಇಟ್ ಈಸ್ ಫ್ರೀ ಅಂತೆ. ಹಾಲೆಲೂಯಾ. ದ ಲಯನ್ ಹಂಟ್ ಮಾಡತ್ತೆ. ಅದು ರಾಜ ಥರ ಇರೋದು ಎಲ್ಲಿ ಅಂದರೆ ಕಾಡಲ್ಲಿ, ಕೇಜಲ್ಲಿ ಎಲ್ಲ. ಹಾಲೆಲೂಯಾ. ಯಾವಾಗವರೆಗೂ ಕೇಜಲ್ಲಿ ಇರ್ತದೆ ಅದರದ್ದೇ ಆಗಿರುವಂಥ ಒಂದು ಬೌಂಡ್ರಿ ಇದೆ, ಒಂದು ಸರೌಂಡಿಂಗ್ ಇದೆ. ಒಂದು ಟ್ರೈನರ್ ಬರ್ತಾನೆ, ಟ್ರೈನ್ ಮಾಡ್ತಾನೆ, ಈ ಕಡೆ ಊಟ ಕೊಡೋನು ಬರ್ತಾನೆ, ಊಟ ಕೊಡ್ತಾನೆ. ಬಟ್ ಇಟ್ ಈಸ್ ಸ್ಟಿಲ್ ಇನ್ ದ ಕೇಜ್. ಎವ್ರಿ ಕ್ರಿಶ್ಚಿಯನ್ ಹೂ ಈಸ್ ಅಡಿಕ್ಟೆಡ್ ಟು ಸಮಥಿಂಗ್ ಈಸ್ ಲೈಕ್ ದಟ್ ಲಯನ್. ಹಾಲೆಲೂಯಾ. ದೇ ಡೋಂಟ್ ನೋ, ದೇ ವಾಂಟ್ ಟು ಗೋ ಔಟ್ ಬಟ್ ದೇ ಡೋಂಟ್ ವಾಂಟ್ ಟು ಗೋ ಔಟ್. ಮನಸ್ಸಿದೆ ಆದರೆ ಇಷ್ಟ ಇಲ್ಲ ಹೋಗೋಕ್ಕೆ. ಇಲ್ಲೇ ಇದ್ರೆ ಚೆನ್ನಾಗಿದೆ. ಯಾಕೆ? ಊಟ ಬರ್ತಾ ಇದೆ. ಊಟ ಕೊಟ್ಟು ಅದ್ರ ಜೊತೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯಾರಿಗೋ ಗೊತ್ತಿಲ್ದಿರೋರಿಗೆ ಸರ್ಕಸ್ನಲ್ಲಿ ನಿಮ್ಮನ್ನು ಪ್ರೆಸೆಂಟ್ ಮಾಡೋಕ್ಕೆ. ಹಾಲೆಲೂಯಾ. ಸರ್ಕಸ್ ಅಂದರೆ ಈ ವರ್ಲ್ಡ್. ಹಾಲೆಲೂಯಾ. ಟ್ರೈನಿಂಗ್ ಕೊಡ್ತಾ ಇರೋದು ಯಾರು ಅಂತಂದರೆ ನಮಗೇ ಗೊತ್ತಿಲ್ದಿರೋ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನು ಈ ಲೋಕದಲ್ಲಿ ನಾವು ಇಲ್ಲದೇ ಇರೋದಕ್ಕೆ ನಾವು ಜೀವನ ಮಾಡ್ತಾಯಿದ್ದೇವೆ. ಹಾಲೆಲೂಯಾ. ಅನೇಕ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಇದು ಚೆನ್ನಾಗಿದೆ, ಈ ಥರ ಮಾಡೋಣ, ಇದು ಚೆನ್ನಾಗಿದೆ, ಈ ಥರ ಮಾಡೋಣ, ನಾನು ಈ ಥರ ಆಗಬೇಕು, ನಾನು ಈ ಥರ ಆಗಬೇಕು. ದೇ ಆರ್ ಟ್ರೈಂಗ್ ಟು ಪೊರ್ಟ್ರೇಟ್ ದೆಮ್ಸೆಲ್ಫ್ ಆಸ್ ವಾಟ್ ದೇ ಆರ್ ನಾಟ್. ಹಾಲೆಲೂಯಾ. ಎಂಡಲ್ಲಿ ಏನಾಗುತ್ತೆ? ದೇ ವಿಲ್ ಎಂಡ್ ಅಪ್ ಇನ್ ಸಮಥಿಂಗ್ ಕಾಲ್ಡ್ ಕೇಯಾಸ್. ಸಮಥಿಂಗ್ ಕಾಲ್ಡ್ ಅವ್ರ ಲೈಫಿಗೆ ಅದು ಮೀನಿಂಗೇ ಇಲ್ಲ, ಅದರಲ್ಲಿ ಎಂಡ್ ಅಪ್ ಆಗ್ತಾರೆ. ಹಾಲೆಲೂಯಾ. ಒಂದು ಲಯನ್ ಅವ್ರ ಲೈಫ್ನ ಎಂಡ್ ಮಾಡುವಾಗ ಸರ್ಕಸ್ನಲ್ಲಿ ಆ ಲಯನ್ ಮಿಸ್ ಮಾಡ್ಕೊಂಡಿದ್ದೇನು ಅಂತಂದರೆ, ಆ ಲಯನ್ ಆ ಒಂದು ಜಂಗಲ್ನಲ್ಲಿ ಅದು ಗ್ಲೋರಿಯಸ್ ಆಗಿ ಅಥವಾ ಅದು ಆ ಒಂದು ಮೆಜೆಸ್ಟಿಯಲ್ಲಿ ರೂಲ್ ಮಾಡೋದನ್ನು ಬಿಟ್ಟು ಲೈಫ್ ಲಾಂಗು ಎಲ್ಲಿ ಕಳೀತಾ ಇದ್ದಂತೆ? in the cage, in the training period, in the circus. Hallelujah. ಈ ಒಂದು ದಿನ ದೇವರು ನಮಗೆ ರಿಮೈಂಡ್ ಮಾಡ್ತಿರೋದು, ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಕೇಜ್. ಹಾಲೆಲೂಯಾ. ಆ ಒಂದು ಕೇಜಿಂದ ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ಹೂ ವಿ ಆರ್ ಅಂತ. ಹಾಲೆಲೂಯಾ. ಇನ್ ಕ್ರೈಸ್ಟ್ ಐ ವಾಂಟ್ ಟು ಟೆಲ್ ಯು, ನಾವು ಕ್ರಿಸ್ತನಲ್ಲಿ ನಾವು ಕೂಡ ಆ ಒಂದು ರೀತಿಯಂತ ಸಿಂಹದ ರೀತಿಯಲ್ಲಿ ನಾವು ಇದ್ದೇವೆ. ನಮ್ಮ ಪೊಟೆನ್ಷಿಯಲ್ ನಮಗೆ ಗೊತ್ತಾಗ್ತಲ್ಲ, ನಮ್ಮ ಎನರ್ಜಿ ನಮಗೆ ಗೊತ್ತಾಗ್ತಲ್ಲ, ನಮ್ಮ ಒಂದು ಕೇಪಬಿಲಿಟಿ ನಮಗೆ ಗೊತ್ತಾಗ್ತಲ್ಲ, ನಮ್ಮ ಒಂದು ಎಬಿಲಿಟಿ ನಮಗೆ ಗೊತ್ತಾಗ್ತಲ್ಲ. ನಾವು ಏನು ಮಾಡ್ಬೋದು ಕ್ರಿಸ್ತನಲ್ಲಿ ಇದ್ದುಕೊಂಡು ಅಂತಂದ್ರೆ, ಈ ಲೋಕವು ಮಾಡುವುದಕ್ಕಿಂತ ಹೆಚ್ಚಾದ ಕಾರ್ಯಗಳು ಒಂದು ಕ್ರಿಸ್ತನು ಮಾಡಬಹುದಾಗಿದೆ. ನಾನು ಮಾಡ್ಬೋದು ಅಂತಂದ್ರೆ ಐ ಕ್ಯಾನ್ ಡೂ ಇಟ್ ಮೋರ್.
ಹಾಲೆಲೂಯ. ಯಾರೋ ದೇವರೇ ಕಂಡುಕೊಂಡಿಲ್ಲ, ಅವ್ರು ಹೋಗಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿ ಲೋಕದಲ್ಲಿ ನಾನು ಜಯ ತಗೊಳ್ಳೋಕ್ಕಾಗೋದಿಲ್ವ? ಆಗ್ತದೆ. ಹಾಲೆಲೂಯ. ಆದರೆ ಈ ಲೋಕದ ವಿಚಾರಗಳು ನಮಗೆ ಮ್ಯಾಟರ್ ಆಗಬಾರ್ದು, ಆದರೆ ಕ್ರಿಸ್ತನ ವಿಚಾರಗಳು ಮ್ಯಾಟರ್ ಆಗುವಾಗ ಯೇಸು ಸ್ವಾಮಿ ರಾಜ್ಯಕ್ಕಾಗಿ ದೊಡ್ಡ ಕಾರ್ಯಗಳು ನಾವು ಮಾಡ್ಬೋದು. ಹಾಲೆಲೂಯ, ಹಾಲೆಲೂಯ. ಒಂದು ಎತ್ತರವಾಗಿ ಹಾರುವಂಥ ಒಂದು ಪಕ್ಷಿ ಯಾವುದು ಅಂತ ಹೇಳಿದ್ರೆ ನಾವು ಅನ್ಕೊಬೋದು ಈಗಲ್ ಅಂತ ಹೇಳ್ಬಿಟ್ಟು. ಈಗಲ್ನ ಕಂಪ್ಲೀಟಾಗಿ ಹಿಡಿದುಕೊಂಡು ಒಂದು ಕೇಜ್ನಲ್ಲಿ ಹಾಕ್ಬಿಟ್ಟದ್ದು ಹಾರುವಂಥ ಅರ್ಥದ ಇಲ್ಲ. ಒಂದು ಬಿಲೀವರು ಯಾವ ಒಂದು ಬಾಂಡೇಜ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವರು ಕೂಡ ಆ ಒಂದು ರೀತಿಯಲ್ಲಿ ಆ ಒಂದು ಬರ್ಡ್ ಥರನೇ ವಿಂಗ್ಸ್ ಇದೆ, ಹಾರಕ್ಕಾಗಲ್ಲ. ಬಿಕಾಸ್ ದ ಕೇಜ್ ಇಸ್ ಲಾಕ್ಡ್. ಹಾಲೆಲೂಯ. ಹಾರಕ್ಕಾಗೋದಿಲ್ಲ, ಅದನ್ನು ಫ್ರೀಯಾಗಿ ಬಿಟ್ಟಾಗೆ ಹಾರೋದು. ನೀನು ದೇವರ ಗ್ರೇಸ್ನಲ್ಲಿ, ದೇವರ ಒಂದು ಫೇವರ್ನಲ್ಲಿ ಮುಂದೆ ಹೋಗಬೇಕು, ಎತ್ತರವಾಗಿ ಹಾರಬೇಕು ಅಂತಂದರೆ ಫಸ್ಟ್ ಯು ನೀಡ್ ಎ ಡೆಲಿವರೆನ್ಸ್ ಅಂತೆ. ಫಸ್ಟ್ ಯು ನೀಡ್ ಎ ಫ್ರೀಡಮ್ ಫ್ರಮ್ ದಟ್ ಕೇಜ್ ಅಂತೆ. ಹಾಲೆಲೂಯ. ಆ ಕೇಜಲ್ಲಿ ಇಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ. ಕೇಜಿಂದ ಹೊರಗಡೆ ಬಂದ್ರೆ ಯು ವಿಲ್ ನೋ ಯುವರ್ ಪೊಟೆನ್ಷಿಯಲ್, ಯು ವಿಲ್ ನೋ ಯುವರ್ ಎಬಿಲಿಟಿ, ಯು ಕ್ಯಾನ್ ಫ್ಲೈ ಹೈ ಅಂತೆ. ಹಾಲೆಲೂಯ, ಹಾಲೆಲೂಯ. ಅದೇ ರೀತಿಯಲ್ಲಿ ನಿನಗೆ ಗೊತ್ತಿರಬೇಕು, ಯಾವತ್ತಿಗೂ ಕೂಡ ಯಾವ ವೈಲ್ಡ್ ಅನಿಮಲ್ಸ್ನ ಕೂಡ ಒಂದು ಬಂಧನದಲ್ಲಿ ಇಕ್ಕುವುದಕ್ಕಾಗಿ ಕ್ರಿಯೇಟ್ ಮಾಡಿಲ್ಲ, ಅದನ್ನು ಫ್ರೀಯಾಗಿ ಇರುವುದಕ್ಕಾಗಿ ದೇವರು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ವೈಲ್ಡ್ ಅನಿಮಲ್ಸು ಫ್ರೀಯಾಗಿರಬೇಕು. ಯಾವ ವೈಲ್ಡ್ ಅನಿಮಲ್ನ ಕೂಡ ಯಾರು ಪೆಟ್ ಮಾಡೋಕ್ಕೆ ತುಂಬ ಕಷ್ಟ. ಹಾಲೆಲೂಯ. ಯಾಕೆ ಅಂತಂದರೆ ಅದಕ್ಕಾಗಿ ಅದು ರೂಪಿಸಲ್ಪಟ್ಟಿಲ್ಲ, ಅದಕ್ಕಾಗಿ ಅದನ್ನು ದೇವರು ಸೃಷ್ಟಿಸಿಲ್ಲ. ಅದನ್ನು ದೇವರು ಯಾಕೆ ಸೃಷ್ಟಿಸಿದ್ದಾರೆ ಅಂದರೆ ಅದು ವೈಲ್ಡ್ ಲೈಫ್ನಲ್ಲಿ ವೈಲ್ಡ್ ಅನಿಮಲ್ಸ್ ಫ್ರೀಯಾಗಿ ಇರಬೇಕು. ಅದ್ರದ್ದು ಲೈಫ್ ಹೇಗಿದೆ ಅದು ಲೀಡ್ ಮಾಡಬೇಕು. ಅವಾಗೆ ಅದ್ರ ಫುಲ್ ಪೊಟೆನ್ಷಿಯಲ್, ಫುಲ್ ಎನರ್ಜಿಯಲ್ಲಿ ಅದು ಲೀಡ್ ಮಾಡ್ತದೆ. ಹಂಟ್ ಮಾಡಬೇಕಾ ಅದಕ್ಕೆ ಗೊತ್ತು, ಹೆಂಗೆ ಹಂಟ್ ಮಾಡಬೇಕಂತ. ತಿನ್ನಬೇಕಾ ಹೆಂಗೆ ತಿನ್ನಬೇಕು ಗೊತ್ತು, ರೆಸ್ಟ್ ಮಾಡಬೇಕಾ ಹೆಂಗೆ ರೆಸ್ಟ್ ಮಾಡಬೇಕು ಗೊತ್ತು, ಓಡಬೇಕಾ ಹೆಂಗೆ ಓಡಬೇಕು ಗೊತ್ತು, ಎಗರಬೇಕಾ ಹೆಂಗೆ ಎಗರಬೇಕು ಗೊತ್ತು. ಅದ್ರ ಪೊಟೆನ್ಷಿಯಲ್ ಫುಲ್ ಎನರ್ಜಿ ಗೊತ್ತೋ ಯಾವಾಗ ಅಂತಂದರೆ ವೈಲ್ಡ್ ಲೈಫ್ನಲ್ಲಿ ಇರುವಾಗ, ಕೇಜ್ನಲ್ಲಿ ಇರುವಾಗ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಒಂದು ಕ್ರಿಶ್ಚಿಯನ್ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡುವಾಗ, ದೇವರ ಒಂದು ವರ್ಡ್ ಆಫ್ ಗಾಡ್ನ ಎಕ್ಸ್ಪ್ಲೋರ್ ಮಾಡುವಾಗ, ದೇವರ ವಾಕ್ಯದಲ್ಲಿ ಎಕ್ಸ್ಪ್ಲೋರ್ ಮಾಡುವಾಗ, ಹೋಗಿ ಯಾರಿಗಾದ್ರೂ ವಾಕ್ಯ ಸಾರುವಾಗ, ಯಾರಿಗಾದ್ರೂ ಪ್ರಾರ್ಥನೆ ಮಾಡುವಾಗ ಅವಾಗ ಗೊತ್ತಾಗ್ತದೆ ವಾಟ್ ಈಸ್ ಹಿಸ್ ಎಬಿಲಿಟಿ ಅಂತ ಹೇಳ್ಬಿಟ್ಟು. ಹಾಲೆಲೂಯ. ವೆನ್ ಹಿ ಇಸ್ ಪ್ರೇಯಿಂಗ್ ಫಾರ್ ದ ಸಿಕ್ ದೇ ವಿಲ್ ಬಿ ಹೀಲ್ಡ್ ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅವಾಗ ಅವ್ರಿಗೆ ಗೊತ್ತಾಗ್ತದೆ ದೇವರ ಪವರ್ ಏನು ಅಂತ ಹೇಳ್ಬಿಟ್ಟು, ಅವರ ಒಂದು ಸಾಮರ್ಥ್ಯ ಏನು ಅಂತ ಹೇಳ್ಬಿಟ್ಟು. ಹೋಗಿ ವಾಕ್ಯ ಪ್ರೀಚ್ ಮಾಡ್ತಾ ಇರುವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ, ನಾನು ಕೂಡ ಇದರ ವಾಕ್ಯ ಹೇಳ್ತಾ ಇದ್ದೇನೆ, ಹೌದು ನಿನ್ನ ಒಳಗೆ ಕೂಡ ದೇವರ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ವೆರಿ ದೊಡ್ಡ ದೊಡ್ಡ ಮ್ಯಾನ್ ಆಫ್ ಗಾಡ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಇವಾಗಿನ ಕಾಲದಂತ ಜನರೇಷನ್ಸ್. ಬಟ್ ಆದ್ರೆ ಅವ್ರು ಒಂದು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದು ಆ ಒಂದು ಸಾಮರ್ಥ್ಯವನ್ನ, ಅವರು ಕರೆಯಲ್ಪಟ್ಟಿರೋದನ್ನ, ನೀನು ಕರೆಯಲ್ಪಟ್ಟಿದ್ಯಾ, ನಿನ್ನ ಒಳಗಡೆ ಕೂಡ ದೇವರು ಸಾಮರ್ಥ್ಯ ಕೊಟ್ಟಿದ್ದಾರೆ ಎಂಬುದಾಗಿ. ನೀನು ಬರೀ ಕೇಜಲ್ಲಿ ಇರುವುದಕ್ಕಾಗಿ ಅಲ್ಲ, ನೀನು ಬರೀ ಕೇಜಲ್ಲಿ ಇದ್ಕೊಂಡು ಮೇಲೆ ನೋಡುವುದಕ್ಕಾಗಿ ಅಲ್ಲ, ನೀನು ಎತ್ತರವಾಗಿ ಹಾರಕ್ಕಾಗಿ ನೀನು ಕರೆಯಲ್ಪಟ್ಟಿದ್ಯಾ. ನೀನು ಆ ಸಿಂಹದಂತೆ ಬಲಿಷ್ಠವಾಗಿ ನೀನು ಜೀವಿಸೋದಕ್ಕಾಗಿ ಕರೆಯಲ್ಪಟ್ಟಿದ್ಯಾ. ಈ ಒಂದು ದಿನ ಎಲ್ಲ ವಿಚಾರಗಳನ್ನ ನಾವು ನೋಡುವಾಗ ನಾವು ಕೂಡ ಹೇಗೆ ಅಂತಂದ್ರೆ ಆ ವೈಲ್ಡ್ ಲೈಫ್ನಲ್ಲಿ ಬಿಟ್ಟಿರುವಂತಹ ಒಂದು ಅನಿಮಲ್ ರೀತಿಯಲ್ಲಿ ನಾವು ಕೂಡ ವೈಲ್ಡ್ ಅನಿಮಲ್ಸ್. ಯಾಕೆ ಅಂತಂದ್ರೆ ನಾವು ಹೋಗಿದ್ದ ಕಡೆ ಎಲ್ಲ ಕೂಡ ನಮಗೆ ಹೇಗೆ ಜೀವನ ಮಾಡಬೇಕು ನಮಗೆ ಗೊತ್ತಿದೆ, ಏನು ಮಾತಾಡಬೇಕು ನಮಗೆ ಗೊತ್ತಿದೆ, ಯಾವ ವಿಚಾರದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಕಾರ್ಯ ಮಾಡಬೇಕು ಅಂತ ಗೊತ್ತಿದೆ. ದೇವರು ಅದಕ್ಕಾಗಿ ನಮಗೆ ಉನ್ನತವಾಗಿ ಕರೀತಾ ಇದ್ದಾರೆ ಅಂತ. ಹಾಲೆಲೂಯ. ಅದೇ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಇನ್ನೊಂದು ಅನಿಮಲ್ ವೇಲ್ನ ನಾವು ತಗೊಳ್ಳೋದಾದ್ರೆ ಇಟ್ ಈಸ್ ದ ಮ್ಯಾಮಲ್ ದಟ್ ಡೈವ್ಸ್ ಟು ದ ಡೀಪೆಸ್ಟ್ ಬಿನೆತ್ ಆಫ್ ದ ಓಷನ್ ಅಂತೆ. ಅದಕ್ಕೆ ಅಲ್ಲಿ ಒಳಗಡೆ ಹೋಗೋದು ಗೊತ್ತು, ಮೇಲ್ಗಡೆ ಬರೋದು ಗೊತ್ತು. ಅದೇ ರೀತಿಯಲ್ಲಿ ಪವಿತ್ರ ಆತ್ಮನ ಮುಖಾಂತರವಾಗಿ ದೇವರು ನಮ್ಮ ಒಳಗಡೆ ಎಂಥ ಸಾಮರ್ಥ್ಯ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಪವಿತ್ರ ಆತ್ಮದಲ್ಲಿ ಪ್ರಾರ್ಥಿಸುತ್ತಾ ಆಳವಾದ ಸಂಗತಿಗಳನ್ನ ಗ್ರಹಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾರೆ ಅಂತ. ಹಾಲೆಲೂಯ. ನಾಟ್ ಓನ್ಲಿ ಪವರ್, ನಾಟ್ ಓನ್ಲಿ ಹೈಟ್, ಬಟ್ ಆಲ್ಸೋ ದ ಡೆಪ್ತ್ ಆಫ್ ದ ಸೀಸ್ ಅಂದ್ರೆ ಡೆಪ್ತ್ ಆಫ್ ದ ಸ್ಪಿರಿಚುಯಾಲಿಟಿ ನಮಗೆ ತಿಳಿದುಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾರೆ. ಕತ್ತಲೆಯಲ್ಲಿ ಬಚ್ಚಿಟ್ಟಿರೋ ನಿಧಿ ನಿಕ್ಷೇಪಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ. ಕತ್ತಲೆಯಲ್ಲಿ ಬಚ್ಚಿಟ್ಟಿದ್ದಾರ ಯಾರಿಗೂ ಗೊತ್ತಿಲ್ವಾ, ಆದರೆ ಪವಿತ್ರ ಆತ್ಮನ ಮುಖಾಂತರವಾಗಿ ಯು ನೋ ಇಟ್. ಹಾಲೆಲೂಯ. ಯು ನೋ ದ ಡೆಪ್ತ್ಸ್ ಆಫ್ ಗಾಡ್, ಯು ನೋ ದ ಸೀಕ್ರೆಟ್ಸ್ ಆಫ್ ಗಾಡ್, ಯು ನೋ ದ ಸೀಕ್ರೆಟ್ ಟ್ರೆಷರ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಯು ನೋ ದ ಸ್ಪಿರಿಚುಯಾಲಿಟಿ ಥಿಂಗ್ಸ್ ಅಂಡ್ ಯು ಕ್ಯಾನ್ ಪ್ರೀಚ್ ಟು ಸಮ್ವನ್ ಹೂ ಡೋಂಟ್ ನೋ ಎನಿಥಿಂಗ್ ಅಂಡ್ ದೇ ವಿಲ್ ಬಿ ಸೇವ್ಡ್ ಅಂತ. ಹಾಲೆಲೂಯ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನಾಟ್ ಓನ್ಲಿ ಹೈಟ್, ನಾಟ್ ಓನ್ಲಿ ಪವರ್, ಬಟ್ ಆಲ್ಸೋ ದ ಡೆಪ್ತ್ ಆಫ್ ದ ಸೀಸ್ ಅಂತ. ಹಾಲೆಲೂಯ. ಈ ಒಂದು ಎಲ್ಲ ಥಿಂಗ್ಸ್ ನಾವು ನೋಡುವಾಗ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಗಾಡ್ ಹಸ್ ಕಾಲ್ಡ್ ಅಸ್ ಫಾರ್ ಎ ವೆರಿ ಬ್ಯೂಟಿಫುಲ್ ಪರ್ಪಸ್ ಅಂತ. ಬಟ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಇಸ್ ದೇ ಆರ್ ಇನ್ ಕೇಜ್ ಅಂತ. ಅದಕ್ಕೆ ದೇವರು ಹೇಳ್ತಿದ್ರೆ ಇಫ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಅಂತ. ಹಾಲೆಲೂಯ. ಹಾಲೆಲೂಯ. ಯಾವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದ ಪೀಪಲ್ ಆಫ್ ಇಸ್ರಾಯಲ್ ವೆನ್ ದೇ ಕೇಮ್ ಟು ಎಲ್ಲಿ ರೆಡ್ ಸಿ ಹತ್ರ ಬಂದಾಗ ಪೀಪಲ್ ಮರ್ಮರ್ಡ್ ಅಂತೆ. ಅಯ್ಯೋ ನಾವು ಇಲ್ಲಿ ಸತ್ತೋಗ್ತೇವೆ ಅಂತ ಹೇಳ್ಬಿಟ್ಟು. ಹಾಲೆಲೂಯ. ಅವ್ರೇನು ಮಾಡಬೇಕಾಗಿತ್ತು, ಆ ಒಂದು ರೆಡ್ ಸಿಯನ್ನು ಡಿವೈಡ್ ಮಾಡಿ ಆ ಕಡೆ ಹೋಗಬೇಕಾಗಿತ್ತು. ಬಟ್ ಅಲ್ಲಿ ಅವ್ರು ಮರ್ಮರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟೋ ಕ್ರಿಶ್ಚಿಯನ್ಸ್ ಹೆಂಗಿದ್ದಾರೆ ಅಂತಂದರೆ ದೇ ಕಮ್ ಟು ದ ರೆಡ್ ಸಿ ಆ್ಯಂಡ್ ದೇ ಸಿ ದ ರೆಡ್ ಸಿ ಆ್ಯಂಡ್ ದೇ ಅಗೇನ್ ಗೋ ಬ್ಯಾಕ್ ಟು ಏನಂತೆ ಕ್ಯಾಪ್ಟಿವಿಟಿ.
ಹಾಲೆಲೂಯ. ಕ್ಯಾಪ್ಟಿವಿಟಿಯಲ್ಲಿ ಇರೋದು ದೇವರ ಚಿತ್ತ ಅಲ್ಲ, ಫ್ರೀ ಆಗಿರೋದು ದೇವರ ಚಿತ್ತ ಅಂತೆ. ಹಾಲೆಲೂಯ. ಕ್ಯಾಪ್ಟಿವಿಟಿ ಅಂತ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ದಾಸತ್ವದಲ್ಲಿ ಇಟ್ಕೊಂಡು ನಮ್ಗೆ ಇಷ್ಟ ಇರೋ ಕೆಲಸನ ಮಾಡಿಸೋದೇ ದಾಸತ್ವ. ಹಾಲೆಲೂಯ. ಆ ದಾಸತ್ವದಿಂದ ಬಿಡುಗಡೆ ಆಗಬೇಕು. ಹಾಲೆಲೂಯ. ಇಸ್ರಾಯೇಲ್ ಜನರು ಪದೇ ಪದೇ ಪಾಪ ಮಾಡಿದಾಗ ಹೋಗಿದ್ದೆ ದಾಸತ್ವಕ್ಕೆ. ಹಾಲೆಲೂಯ. ಇವತ್ತು ದಿನ ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ನಾವು ದೇವರ ವರ್ಡ್ಗೆ ರೆಬೆಲ್ ಆಗ್ತೇವೆ, ವಿ ವಿಲ್ ಬೈ ಡಿಫಾಲ್ಟ್ ಗೋ ಇನ್ ಟು ಕ್ಯಾಪ್ಟಿವಿಟಿ ಆಫ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಅಂತ. ಹಾಲೆಲೂಯ. ಅಡಿಕ್ಷನ್ ಇರ್ಬೋದು, ಲಸ್ಟ್ ಇರ್ಬೋದು, ಯಾವ್ದು ಥಿಂಗ್ಸ್ ಇದೆ, ನೇಮ್ ಇಟ್, ಈ ಲೋಕದ ಕೆಟ್ಟ ವಿಚಾರಗಳಿದೆ, ಯು ವಿಲ್ ಬಿ ಅಡಿಕ್ಟೆಡ್ ಟು ಸಮ್ವೇರ್ ವೆನ್ ಯು ರೆಬೆಲ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್ ಅಂತ. ಹಾಲೆಲೂಯ. ವೆನ್ ಯು ಲಿಸನ್ ಟು ದ ವರ್ಡ್ ಆಫ್ ಗಾಡ್, ವೆನ್ ಯು ಸೇ ಲಾರ್ಡ್ ಐ ವಾಂಟ್ ಟು ಟ್ರಸ್ಟ್ ಇನ್ ಯು, ಲಾರ್ಡ್ ಐ ವಾಂಟ್ ಟು ಟ್ರಸ್ಟ್ ದಿಸ್ ವರ್ಡ್, ಲಾರ್ಡ್ ಗಾಡ್ ವಿಲ್ ಸೆಟ್ ಯು ಫ್ರೀ ಅಂತ. ಹಾಲೆಲೂಯ. ಈ ಒಂದು ದಿನ ದೇವರು ಈ ಒಂದು ವಿಚಾರಗಳು ಮಾತ್ರವಲ್ಲ, ಇನ್ನು ಅನೇಕ ಒಂದು ವಿಚಾರಗಳಲ್ಲಿ ಆಳವಾದಂಥ ಸಂಗತಿಗಳನ್ನ ದೇವರು ಮಾತಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಕೇಳಿಸ್ಕೊಳ್ಳೋಣ. ಯಾವುದೋ ಒಂದು ವಿಚಾರದಲ್ಲಿ ನನಗೆ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ, ಈ ಒಂದು ದಿನ ದೇವರ ಆತ್ಮನ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ದೇವರು ಬಿಡುಗಡೆ ಕೊಡಬೇಕು ಅಂತಂದ್ರೆ ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಹಿ ಈಸ್ ದ ಓನರ್ ಆಫ್ ದ ಹಾರ್ಟ್ ಅಂತೆ. ಹಾಲೆಲೂಯ. ಹಿ ಹ್ಯಾಸ್ ದ ಕೀ. ನಮ್ಮ ಒಂದು ಹಾರ್ಟ್ನ ಅನ್ಲಾಕ್ ಮಾಡುವಂಥದ್ದು, ನಮ್ಮನ್ನ ಬಿಡುಗಡೆ ಕೊಡುವಂಥದ್ದು, ಹಿ ಹ್ಯಾಸ್ ದ ಪವರ್ ಅಂತೆ. ಹಾಲೆಲೂಯ. ಹಾಲೆಲೂಯ. ಇಡೀ ಎಲ್ಲ ಕಡೆ ಕೂಡ ಒಬ್ರಿಗೆ ಮಾತ್ರ ಪವರ್ ಇದೆ. ಏನು ಅಂತಂದರೆ, ಆ ಒಂದು ಲಯನ್ನ ಸೆಟ್ ಫ್ರೀ ಮಾಡೋದಕ್ಕಾಗಲಿ, ಆ ಒಂದು ಬರ್ಡ್ನ ಸೆಟ್ ಫ್ರೀ ಮಾಡೋದಕ್ಕಾಗಲಿ ಯಾರಿಗೆ ಹತ್ರ ಅಂದರೆ ಓನರ್ ಹತ್ರ ಅಂತೆ. ಹಾಲೆಲೂಯ. ಆ್ಯಂಡ್ ದಟ್ ಓನರ್, ಅವರ್ ಹಾರ್ಟ್ಸ್ ಓನರ್ ಈಸ್ ಗಾಡ್ ಹಿಮ್ಸೆಲ್ಫ್ ಅಂತೆ. ಅವ್ರು ನಮ್ಮನ್ನು ಸೆಟ್ ಫ್ರೀ ಮಾಡಿದ್ರೆ ವಿ ಆರ್ ಸೆಟ್ ಫ್ರೀ ಅಂತೆ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇಫ್ ಯು ನೋ ದ ಟ್ರೂತ್ ಯು ಶಾಲ್ ಬಿ ಫ್ರೀ ಅಂತೆ. Hallelujah. You need to know the truth because you are not a person who is created to be in the bondage. ಎರಡು ಸೆಲ್ನಲ್ಲಿ ಇರೋದಕ್ಕಾಗಲಿ, ನೀನೊಂದು ಕೇಜ್ನಲ್ಲಿ ಇರೋದಕ್ಕಾಗಲಿ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ನಮ್ಮನ್ನು ಫ್ರೀ ಆಗಿರೋದಕ್ಕೆ ದೇವರು ಉಂಟು ಮಾಡಿದ್ದಾರಂತೆ. ವಿ ಕ್ಯಾನ್ ಎಕ್ಸ್ಪ್ಲೋರ್ ದ ಹೆವೆನ್ಸ್, ವಿ ಕ್ಯಾನ್ ಎಕ್ಸ್ಪ್ಲೋರ್ ದ ಹೈಟ್, ವಿ ಕ್ಯಾನ್ ಎಕ್ಸ್ಪ್ಲೋರ್ ದ ಸ್ಕೈ, ವಿ ಕ್ಯಾನ್ ಸಿ ದ ಏನಂತ ಹೇಳಿ ವೈಲ್ಡ್ ಲೈಫ್ನ ನಾವು ನೋಡ್ಬೋದು, ದ ಡೆಪ್ಸ್ ಆಫ್ ದ ಸೀನ ನಾವು ನೋಡ್ಬೋದು. ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರಂತೆ. ಹಾಲೆಲೂಯ. ಇವಾಗ ನೋಡ್ರಿ, ಅನೇಕ ಜನರು ಸಾಲದ ಬಂಧನ, ಅನೇಕ ಜನರಿಗೆ ಅನಾರೋಗ್ಯತೆ ಬಂಧನ, ಅನೇಕ ಜನರಿಗೆ ಯಾವುದೋ ಒಂದು ಥಿಂಗ್ಸ್ ಹೇಳೋಕ್ಕಾಗದಿರುವಂಥ ಒಂದು ಬಂಧನ, ಯಾವುದೋ ಒಂದು ಟೆನ್ಷನ್ನು, ಯಾವುದೋ ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಒಂದು ರೀತಿಯಾದಂಥ ಈ ಲೋಕದ ವಿಚಾರಗಳು. ಬಟ್ ಗಾಡ್ ಇಸ್ ಟೆಲಿಂಗ್ ಟು ಅಸ್ ಟುಡೇ, ದಿಸ್ ಈಸ್ ದ ಮಂತ್ ಆಫ್ ಫ್ರೀಡಮ್, ಮಂತ್ ಆಫ್ ಡಿಲಿವರೆನ್ಸ್ ಅಂತೆ. ಹಾಲೆಲೂಯ. ಡಿಲಿವರೆನ್ಸ್ ಅಂತಂದರೆ ಗಾಡ್ ಈಸ್ ಸೆಟ್ಟಿಂಗ್ ಅಸ್ ಫ್ರೀ ಫ್ರಮ್ ಈಜಿಪ್ಟ್, setting us free from slavery, setting us free from captivity, setting us free from this world, and he's making us to be like a free person. Hallelujah. ಇವಾಗ ನೀನು ಫ್ರೀ ಆಗಿದೆಯಾ? ಲೀಡ್ ಯುವರ್ ಲೈಫ್, ಟೇಕ್ ಯುವರ್ ಬ್ಲೆಸ್ಸಿಂಗ್ಸ್, ಗೋ ಹೆಡ್, ಮೂವ್ ಫಾರ್ವರ್ಡ್ ಆ್ಯಂಡ್ ಏನಂತ ಹೇಳಿದ್ರು, ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಲಾರ್ಡ್. ಹಾಲೆಲೂಯ. ಗಾಡ್ ಇಸ್ ಕಾಲ್ಡ್ ಅಸ್ ಫಾರ್ ಎನ್ ಹೈಯರ್ ಪರ್ಪಸ್ ಅಂತ. ಹಾಲೆಲೂಯ. ಯಾವತ್ತಿಗೂ ಕೂಡ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ಐ ವಿಲ್ ಗಿವ್ ಹಿಮ್ ದ ಲೋ ಪೊಸಿಷನ್. ನೋ, ಗಾಡ್ ನೆವರ್ ಸೇಸ್ ಟು ಎನಿ ಪರ್ಸನ್. ಗಾಡ್ ಹ್ಯಾಸ್ ಎ ವೆರಿ ಬೆಸ್ಟ್ ಪ್ಲಾನ್ ಫಾರ್ ಎವ್ರಿ ಇಂಡಿವಿಜುವಲ್ ಲೈಫ್ಸ್, ಪ್ರೆಷಿಯಸ್ ಲೈಫ್ಸ್ ಆನ್ ದಿಸ್ ಅರ್ತ್ ಅಂತೆ. ಹಾಲೆಲೂಯ. ಹಾಲೆಲೂಯ. ಈ ಒಂದು ದಿನ ನಮ್ಮನ್ನು ನಾವು ಕ್ವಶನ್ ಮಾಡುವಾಗ, ಎಸ್, ಗಾಡ್ ಹ್ಯಾಸ್ ಎ ಪ್ಲಾನ್ ಫಾರ್ ಯು. ಹಾಲೆಲೂಯ. ಅದೇ ಜೆರೆಮೈಯ 29:11 ಹೇಳೋದು, ಐ ಹ್ಯಾವ್ ಎ ಪ್ಲಾನ್ ಫಾರ್ ಯು ಆ್ಯಂಡ್ ಪ್ಲಾನ್ ಟು ಪ್ರಾಸ್ಪರ್ ಯು, ನಾಟ್ ಟು ಹಾರ್ಮ್ ಯು ಅಂತ. ಹಾಲೆಲೂಯ. ಹೌ ಬ್ಯೂಟಿಫುಲ್ ಗಾಡ್ ವರ್ಡ್ ಸೇಸ್ ದಟ್ ಅಲ್ಲಿ ನನಗೊಂದು ಪ್ಲಾನ್ ಇದೆ ಅಂತೆ. ಹಾಲೆಲೂಯ. ಒಂದು ದಿನ ನಾನು ಯೋಚನೆ ಮಾಡ್ತಿದ್ರೆ, ನಾನು ಯಾಕೆ ಅಷ್ಟು ಯೋಚನೆ ಮಾಡಬೇಕು? ವೆನ್ ದ ವರ್ಡ್ ಸೇಸ್ ಹಿ ಹ್ಯಾಸ್ ಎ ಪ್ಲಾನ್, ವೈ ಶುಡ್ ಐ ಪ್ಲಾನ್ ಅಂತೆ. ಹಾಲೆಲೂಯ. ನಾನು ಯಾಕೆ ಪ್ಲಾನ್ ಮಾಡಲಿ? ಮೈ ಓನ್ಲಿ ಪ್ರಿಪರೇಷನ್ ಇಸ್ ಟು ಪ್ರೇ ಅಂತೆ. ಹಾಲೆಲೂಯ. ಲಾರ್ಡ್, ಲೆಟ್ ಯುವರ್ ಪ್ಲಾನ್ ಅಕಾಂಪ್ಲಿಷ್, ಲಾರ್ಡ್, ಐ ವಿಲ್ ಪ್ರೇ ಫಾರ್ ದಟ್ ಅಂತೆ. ಹಾಲೆಲೂಯ. ಪ್ಲಾನ್ ಈಸ್ ಗಾಡ್ಸ್ ಅಂಡ್ ಪ್ರೇಯರ್ ಈಸ್ ಅವರ್ಸ್ ಅಂತೆ. ಹಾಲೆಲೂಯ. ದೇವರು ಪ್ಲಾನ್ ಮಾಡ್ತಾರೆ, ನಾವು ಪ್ರೇ ಮಾಡಬೇಕು, ಮತ್ತು ನಾವು ಪ್ರಿಪೇರ್ ಆಗಿರ್ಬೇಕಂತೆ. ಈ ಒಂದೆಲ್ಲ ಥಿಂಗ್ಸ್ನ ನಾವು ನೋಡುವಾಗ, ಎಸ್, ಈ ಒಂದು ತಿಂಗಳು ದೇವರು ಬಿಡುಗಡೆಯನ್ನು ಕೊಡ್ತಾರೆ, ಖಂಡಿತವಾಗ್ಲೂ ಬಿಡುಗಡೆ ಕೊಡ್ತಾರೆ. ಯಾವ ವಿಚಾರದಲ್ಲಿ ಬಿಡುಗಡೆ ಕೊಡ್ತಾರೆ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾವ ವಿಚಾರ ನಮಗೆ ಅನಿಸ್ತಾ ಇದೆ, ಐ ಆಮ್ ಇನ್ ಕ್ಯಾಪ್ಟಿವಿಟಿ, ರೈಟ್ ಇಟ್ ಡೌನ್. ಗಾಡ್ ಈಸ್ ಗೋಯಿಂಗ್ ಟು break the power of that captivity and he is going to set you free ante. Why God wants to break the power of that captivity antandre, God is telling enough is enough, my people should be free ante. Hallelujah. ಯಾಕೆ ಅಂತಂದ್ರೆ ಡಿಲಿವರೆನ್ಸ್ ಬೇಕು. ಯಾವ್ಯಾವ ವಿಚಾರದಲ್ಲಿ ಬೇಕು ಅಂತ, ಯಾವ ವಿಚಾರದಲ್ಲಿ ದೇವರ ಆತ್ಮನಂದ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಅದರಲ್ಲಿ ನಮಗೆ ಬಿಡುಗಡೆ ಬೇಕಂತೆ. ನಾನು ಏನೋ ಪ್ರೇಯರ್ ಮಾಡಬೇಕು, ಬಿಡುಗಡೆ ಆಗ್ತಾ ಇಲ್ಲ, ಅದಕ್ಕೋಸ್ಕರವಾಗಿಯೇ ಪ್ರೇಯರ್ ಮಾಡ್ರಿ. ಹಾಲೆಲೂಯ. ಒಬ್ರು ಪಾಸ್ಟರ್ ಹೇಳ್ತಾರೆ,
ಪ್ರೇ ಅಂಟಿಲ್ ಯು ಫೀಲ್ ಲೈಕ್ ಪ್ರೇಯಿಂಗ್ ಅಂತ. ಹಾಲೆಲೂಯಾ. ಪ್ರಾರ್ಥನೆ ಮಾಡೋಕ್ಕೆ ಆಗ್ತಲ್ಲ, ಯು ನೀಡ್ ಎ ಡೆಲಿವರೆನ್ಸ್ ಇನ್ ದಟ್. ನೀವು ಏನೋ ಒಂದು ವಿಚಾರ ಮಾಡೋಕ್ಕಾಗ್ತಲ್ವಾ, ದೇವರಿಗೆ ಸಮಯ ಕೊಡೋಕ್ಕಾಗ್ತಲ್ವಾ, ಯು ನೀಡ್ ಡೆಲಿವರೆನ್ಸ್ ಇನ್ ದಟ್ ಪಾರ್ಟ್. ನೀನು ಏನೋ ಒಂದು ವಿಚಾರದಲ್ಲಿ ಮುಂದೆ ಬರೋಕ್ಕಾಗ್ತಲ್ವಾ, ಯು ನೀಡ್ ಡೆಲಿವರೆನ್ಸ್ ಇನ್ ದಟ್ ಪಾರ್ಟ್. ಯಾವ್ಯಾವ ವಿಚಾರದಲ್ಲಿ ನಮಗೆ ಬಿಡುಗಡೆ ಬೇಕು ಆ ವಿಚಾರಕ್ಕಾಗಿ ಹೇಳಬೇಕು, ದೇವರ ನೀನು ಸತ್ಯ ಏನು ಅಂತಂದರೆ ನೀನು ನನ್ನನ್ನು ಬಿಡುಗಡೆ ಮಾಡ್ತೀಯ. ನಾನು ಸತ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗ ನನಗೆ ಬಿಡುಗಡೆ ಆಗ್ತದೆ. ಟ್ರೂತ್ ಏನು ಅಂತಂದರೆ ಟ್ರೂತ್ ಇರುವಂಥದ್ದೇ ಗಾಸ್ಪಲ್ನಲ್ಲಿ. ಹಾಲೆಲೂಯ. ಆ ಗಾಸ್ಪಲ್ ನನ್ನನ್ನು ಸೆಟ್ ಫ್ರೀ ಮಾಡ್ತದೆ. ಹಾಲೆಲೂಯ. ನಾನು ಈ ಲೋಕದಲ್ಲಿ ಬಂಧನದಲ್ಲಿ ಇರುವುದಕ್ಕಾಗಿ ನಾನು ಸೃಷ್ಟಿಸಲ್ಪಟ್ಟಿಲ್ಲ, ಈ ಲೋಕದಲ್ಲಿ ನಾನು ಫ್ರೀ ಆಗಿರುವುದಕ್ಕಾಗಿ, ಅಂದರೆ ಬಂಧನ ಇಲ್ಲದೇರೆ ನಾನು ಫ್ರೀ ಆಗಿರೋದಕ್ಕಾಗಿ ದೇವರು ನನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಥಿಂಗ್ಸ್ ನಾವು ನೋಡುವಾಗ ನಾನು ಸೆಟ್ ಫ್ರೀ ಈ ಒಂದು ತಿಂಗಳಿನಲ್ಲಿ ಆಗಬೇಕು ಅಂತಂದರೆ ಗಾಡ್ ಈಸ್ ಗೋಯಿಂಗ್ ಟು ಮೇಕ್ ಯು ಫ್ರೀ ಅಂತೆ. ಹಾಲೆಲೂಯ. ಯಾಕೆ ದೇವರು ನಮ್ಮನ್ನು ಈ ಒಂದು ವಾಕ್ಯವನ್ನು ಈ ತಿಂಗಳಿನಲ್ಲಿ ಡೆಲಿವರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಗಾಡ್ ಹ್ಯಾಸ್ ಸಮಥಿಂಗ್ ನ್ಯೂ ಫಾರ್ ಯು ಇನ್ ಹಿಸ್ ಆಫೀಸ್ ಅಂತೆ. ಹಾಲೆಲೂಯ. ಹಾಲೆಲೂಯ. ದೇವರು ಏನೋ ಒಂದು ಹೊಸ ಕಾರ್ಯ ನಿನ್ನ ಲೈಫ್ನಲ್ಲಿ ಮಾಡುವುದಕ್ಕಾಗಿ ಇಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ ಬಂಧನದಿಂದ ಬಿಚ್ಚಿಕೊಂಡು ಬಾ, ಇವಾಗ ನಾನು ಹೊಸ ಕೆಲಸ ಮಾಡ್ತೇನೆ ಅಂತ. ಹಾಲೆಲೂಯ. ಹಾಲೆಲೂಯ. ಯಾಕೆ ಅಂತಂದ್ರೆ ಬಂಧನದಲ್ಲಿ ಇರುವಾಗ ದೇವರಿಗೆ ನಿನ್ನ ಮೇಲೆ ಯಾವುದೇ ಥರ ಪವರ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಯು ಆರ್ ಬ್ಲಾಕಿಂಗ್ ಯುವರ್ ಸೆಲ್ಫ್ ಅಂತ. ಹಾಲೆಲೂಯ. ಯು ವಿಲ್ ಸೇ ಲಾರ್ಡ್ ಐ ವಿಲ್ ಡೂ ಎವ್ರಿಥಿಂಗ್ ಲಾರ್ಡ್ ಅಂತ ಹೇಳಿ ನಾವು ಕೇಜ್ ಒಳಗಡೆ ಕೂತ್ಕೊಂಡು ನೋಡ್ತಾರೆ, ದೇವರು ಬರ್ತಾರ ನೋಡ್ತಾರೆ. ಎಲ್ಲಾದ್ರೂ ದೇವರು ನನ್ನ ಕರೆದ್ಬಿಟ್ರೆ ಏನು ಮಾಡೋಣ? ಐಶಾ ವಾಸ್ ನಾಟ್ ಲೈಕ್ ದ. ಐಶಾ ಸೆಡ್ ಐ ವಿಲ್ ಗೋ, ನಾನು ಹೋಗ್ತೀನಿ, ನಾನು ಹೇಳ್ತೇನೆ. ದೇವರು ಕೇಳ್ತಾರೆ ಯಾರು ಹೋಗುವರು, ಯಾರನ್ನು ಕಳುಹಿಸಲಿ ಅಂದರೆ ನಾನು ಹೋಗ್ತೇನೆ, ನನ್ನನ್ನು ಕಳಿಸು ಅಂತ. ಹಾಲೆಲೂಯ. ಯೆರೆಮೀಯ ಹೇಳ್ತಾರೆ ನಾನು ನಿನ್ನನ್ನು ಪ್ರವಾದಿ ಅಭಿಷೇಕ ಮಾಡಿದ್ದೇನೆ ಅಂತ. ಈ ಒಂದು ದಿನ ಕೂಡ ಬಂಧನವನ್ನು ದೇವರು ಮುರಿತಾ ಇದ್ದಾರೆ, ಬಂಧನಗಳನ್ನು ಬಿಚ್ತಾ ಇದ್ದಾರೆ ಅಂತಂದರೆ ನಿನ್ನನ್ನು ದೇವರು ಉನ್ನತವಾಗಿರುವಂಥ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ. ಹಾಲೆಲೂಯ. ಯಾವಾಗ ನಮ್ಮ ಕೈಗಳಲ್ಲಿ ಬಂಧನ ಇರ್ತದೆ, ಚೈನ್ಸ್ ಇರ್ತದೆ, ದೇರ್ ಈಸ್ ಅನ್ ಲಿಮಿಟೆಡ್ ಆಕ್ಸೆಸ್ ದಟ್ ವಿ ಕ್ಯಾನ್ ಮೂವ್ ಅಂತ. ಯಾವಾಗ ಚೈನ್ಸ್ ಸೆಟ್ ಫ್ರೀ ಆಗ್ತದೆ, ಯು ಕ್ಯಾನ್ ಫ್ಲೈ ಹೈ, ಯು ಕ್ಯಾನ್ ಗೋ ಟು ದ ವೈಲ್ಡ್ ಲೈಫ್, ಯು ಕ್ಯಾನ್ ಗೋ ಟು ದ ಏನಂತ ಹೇಳ್ಬೋದು ಡೀಪೆಸ್ಟ್ ಪಾರ್ಟ್ಸ್ ಆಫ್ ದ ಓಷನ್ ಅಂತ. ಹಾಲೆಲೂಯ. ಈ ಎಲ್ಲ ಸಾಮರ್ಥ್ಯಗಳನ್ನು ದೇವರು ನಮಗೆ ಕೊಟ್ಟು ಏನು ಹೇಳ್ತಿದ್ರೆ, ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಆ್ಯಸ್ ಎ ಮೈಟಿ ಮ್ಯಾನ್ ಆಫ್ ಗಾಡ್. You are no lesser than anyone. Those who are mentioned in the Bible, you got the same spirit of God as they are. Hallelujah. Hallelujah. ಅದಕ್ಕೆ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನನ್ನನ್ನು ಒಂದು ಪರ್ಪಸ್ಗೆ ಕರೆದಿದ್ದಾರೆ, ದೇವರು ನನ್ನನ್ನು ಸೆಟ್ ಫ್ರೀ ಮಾಡ್ತಾ ಇದ್ದಾರೆ ಅಂತಂದರೆ ಐ ಹ್ಯಾವ್ ಎನ್ ನ್ಯೂ ಆಫೀಸ್ ಅಂತೆ. ಹಾಲೆಲೂಯ. ಹೊಸ ಒಂದು ಕೆಲಸ ನನಗಾಗಿ ದೇವರು ಇಟ್ಟಿದ್ದಾರೆ, ಅದು ಉನ್ನತವಾಗಿರುವಂಥ ಕೆಲಸ ಅಂತೆ. ಈ ಒಂದು ದಿನ ನಾನು ಅರ್ಥ ಮಾಡ್ಕೊಳ್ಬೇಕು, ಯಾವ ಥಿಂಗ್ಸ್ನಲ್ಲಿ ನನಗೆ ಬಿಡುಗಡೆ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ತಾ ಇದ್ದರೆ ಆ ಥಿಂಗ್ಸ್ ದೇವರು ಬಿಡುಗಡೆ ಮಾಡ್ತಾರೆ. ರೈಟ್ ಇಟ್ ಡೌನ್, ಪ್ರೇ ಫಾರ್ ಇಟ್, ಟೆಲ್ ಲಾರ್ಡ್ ಐ ಶುಡ್ ದ ಟ್ರೂತ್ ಶೆಲ್ ಸೆಟ್ ಮೀ ಫ್ರೀ ಲಾರ್ಡ್, ದಿಸ್ ಟ್ರೂತ್ ಶೆಲ್ ಸೆಟ್ ಮೀ ಫ್ರೀ ಲಾರ್ಡ್. ಈ ಸತ್ಯ ನನ್ನನ್ನು ಬಿಡುಗಡೆ ಮಾಡ್ತದೆ ದೇವರೇ. ಅದು ಏನು ಸತ್ಯ ಅಂತ ಅಂದರೆ ನಾನು ನಿನ್ಗೋಸ್ಕರವಾಗಿ ಗ್ಲೋರಿಯಸ್ ಥಿಂಗ್ಸ್ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಎವ್ರಿ ಚೈನ್ಸ್ ದಟ್ ಈಸ್ ಹೋಲ್ಡಿಂಗ್ ಮೀ ಬಿ ರಿಮೂವ್ಡ್ ಇನ್ ದ ನೇಮ್ ಆಫ್ ಜೀಸಸ್. ನೌ ಐ ನೀಡ್ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಫಾರ್ ದ ಥಿಂಗ್ಸ್ ಆಫ್ ಗಾಡ್ ಅಂತ ನೀವು ಹೇಳುವಾಗ ಯು ವಿಲ್ ಗೋ ವೆರಿ ಹೈಯರ್ ಇನ್ ಲೈಫ್ ಅಂತ. ಹಾಲೆಲೂಯ. ಬಿಫೋರ್ ಸ್ಟೆಪ್ಪಿಂಗ್ ಇನ್ ಟು ಏನಂತ ಹೇಳ್ಬೋದು ಗ್ಲೋರಿಯಸ್ ಡೇಸ್, ಫಸ್ಟ್ ಗಾಡ್ಸ್ ಸೆಟ್ ಯು ಫ್ರೀ ಅಂತೆ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಬಿಡುಗಡೆ ಮಾಡಿದ್ಮೇಲೆ ನಾನು ನಿನ್ನನ್ನು ಉತ್ತಮವಾದಂಥ ವಿಚಾರಗಳಲ್ಲಿ ಉಪಯೋಗ ಮಾಡ್ಕೊಳ್ತೇನೆ ಎಂಬುದಾಗಿ. ಈ ಒಂದು ತಿಂಗಳಿನಲ್ಲಿ ಯಾವುದೇ ವಿಚಾರ ಇರ್ಬೋದು ನೇಮ್ ಮಾಡಿರಿ, ಬರೀರಿ, ನನಗೆ ಇದರಿಂದ ಬಿಡುಗಡೆ ಬೇಕು ಅಂತ. ಖಂಡಿತವಾಗ್ಲೂ ದೇವರು ಬಿಡುಗಡೆ ಕೊಡ್ತಾರೆ. ಯಾಕೆ ಅಂತಂದರೆ ದಿಸ್ ಈಸ್ ದ ಮಂತ್ ಆಫ್ ಡೆಲಿವರೆನ್ಸ್. ಎನಿ ಕೈಂಡ್ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಬೀನ್ ಹೋಲ್ಡಿಂಗ್ ಯು ಟಿಲ್ ನೌ ವಿಲ್ ಬಿ ಕೊಲ್ಯಾಪ್ಸ್ಡ್, ವಿತ್ ದ ಚೈನ್ಸ್ ವಿಲ್ ಬಿ ರಿಮೂವ್ಡ್, ದ ಕೇಜ್ ವಿಲ್ ಬಿ ಬ್ರೋಕನ್ ಆ್ಯಂಡ್ ಯು ವಿಲ್ ಬಿ ಫ್ರೀ ಅಂತ. ಹಾಲೆಲೂಯ. ಹಾಲೆಲೂಯ. ಯಾಕೆ ಅಂತಂದರೆ ಯಾವಾಗ ಇಸ್ರಾಯೇಲ್ ಜನರು ಫ್ರೀ ಆಗ್ತಾರೆ, ದೇವರು ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ, ಅಲ್ಲೇ ದೇವರು ಅವ್ರಿಗೆ ತೋರಿಸಿದ್ದು ಅವ್ರು ಯಾರು ಎಂಬುದಾಗಿ. ಹಾಲೆಲೂಯ. ಗಾಡ್ ಲೆಡ್ ಹಿಮ್ ಥ್ರೂ ದ ವಿಲ್ಡರ್ನೆಸ್ ಆಸ್ ಎ ಪಿಲ್ಲರ್ ಆಫ್ ಫೈರ್ ಅಂಡ್ ದ ಪಿಲ್ಲರ್ ಆಫ್ ಕ್ಲೌಡ್. ಹಿ ಲೆಡ್ ದೆಮ್ ಫಾರ್ 40 years in the wilderness. The people were not in the grateful heart. The people disobeyed. The people murmured. The people questioned. And the people doubted God. But we should not be any kind of these categories. Hallelujah. Amen. People ಅದರಿಂದ ಫ್ರೀ ಆದರು ಈಜಿಪ್ಟಿಂದ. ಬಟ್ ಆದರೆ ಅವ್ರ ಒಳಗಡೆ ಇದ್ದಂಥ ಆ ಒಂದು ಎಲ್ಲ ಕ್ಯಾಟಗರೀಸು, ಕ್ವಾಲಿಟೀಸು ಅವ್ರನ್ನ ಇನ್ನೂ ಕೂಡ ಏನು ಮಾಡಿತ್ತು ಅಂತಂದರೆ ಬಾಂಡೇಜಲ್ಲಿ ಇಟ್ಟಿತ್ತು. ಹಾಲೆಲೂಯ. ಫಿಸಿಕಲ್ಲಾಗಿ ಫ್ರೀ ಆದರೂ ಹಾರ್ಟಲ್ಲಿರೋ ಬಾಂಡೇಜ್ ರಿಮೂವ್ ಆಗೇ ಇಲ್ಲ. ನಾವು ಫಸ್ಟ್ ಹಾರ್ಟಲ್ಲಿರೋ ಬಾಂಡೇಜ್ ರಿಮೂವ್ ಮಾಡುವಾಗಲೇ ಯು ವಿಲ್ ಗ್ಲೋರಿಯಸ್ಲಿ ಮೂವ್ ಅಂತೆ. ಹಾಲೆಲೂಯ. ಹಾಲೆಲೂಯ. ಹೌ ಬ್ಯೂಟಿಫುಲ್ ಗಾಡ್ ಈಸ್. ಹಾಲೆಲೂಯ. ಅವರು ಕರೆಕ್ಟ್ ಒಬಿಡಿಯಂಟ್ ಆಗಿದ್ದಾರೆ, 40 days ಮುಟ್ಟುಬಿಡ್ತಾ ಇದ್ರು.
ಅವ್ರ ಪ್ರಾಮಿಸ್ ಲ್ಯಾಂಡ್ನ. ಒಬಿಡಿಯನ್ಸ್ ಆಗಿದ್ದಿಲ್ಲ ಅವರು. ಇಟ್ ಟುಕ್ 40 years ಫಾರ್ ದೇರ್ ಚಿಲ್ಡ್ರನ್ ಟು ರೀಚ್ ದ ಪ್ರಾಮಿಸ್ ಲ್ಯಾಂಡ್. ಹಾಲೆಲೂಯಾ. ದೇವರೇನಾದರೂ ನಮಗೆ ಮಾಡಬೇಕು ಅಂತಂದರೆ ನಾವು ಒಬಿಡಿಯೆಂಟ್ ಆಗಿದ್ದರೆ ನಮ್ಮಿಂದ ಮಾಡ್ತಾರೆ. ನಾವು ಒಬಿಡಿಯೆಂಟ್ ಆಗಿಲ್ಲ ಅಂದರೆ ಮುಗ್ದೋಯ್ತು. ನಮ್ಮ ಜನ್ರೇಷನ್ ಪಾಸ್ ಆಗೋ ನೆಕ್ಸ್ಟ್ ಜನ್ರೇಷನ್ ಬರೋವರೆಗೂ ಕೂಡ ದೋಸ್ ಥಿಂಗ್ಸ್ ವಿಲ್ ನಾಟ್ ವರ್ಕ್. God will keep on waiting for the people who are faithful ಅಂತೆ. ಹಾಲೆಲೂಯಾ. ಸೊ ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಸ್ವಾಮಿ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ ದೇವರೇ. ಏನು ವಾಕ್ಯವನ್ನು ನೀವು ಕೊಟ್ಟಿದ್ದೀರಪ್ಪ ದೇವರೇ. ಅಪ್ಪ, ಈ ವಾಕ್ಯ ನಮ್ಮನ್ನು ಸಂಪೂರ್ಣವಾಗಿ ದೇವರೇ ಎಲ್ಲ ವಿಚಾರಗಳಿಂದಪ್ಪ ಬಿಡುಗಡೆ ಮಾಡುತ್ತೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಕರ್ತನೆ. ನೀವು ವಾಕ್ಯ ಕೊಡೋದಕ್ಕಾಗಿ ನಿಮ್ಮ ಕೋಟಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.